ಹಲೋ ನಮಸ್ಕಾರ. ಈ ಒಂದು ವಿಡಿಯೋలో ನಾವು ದ ಗ್ರೀನ್ ಹೌಸ್ ಇನ್ ಅ ಬಾಕ್ಸ್ ಎಂಪವರಿಂಗ್ ಫಾರ್ಮರ್ಸ್ ಇನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟನ್ನು ನೋಡೋಣ. ಇದನ್ನು ಹೇಳಿದ ಯಾರಪ್ಪ ಅಂತಂದ್ರೆ ಸತ್ಯ ರಘು ಮೊಕ್ಪತಿ ಅಂತ ಹೇಳಿ. ಸೊ ಈ ಸತ್ಯ ರಘು ಮೊಕ್ಪತಿ ಅವರು ಟೆಡ್ ಟಾಕ್ನೊಳಗೆ ಬಂದು ಟೆಡ್ ಟಾಕ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದ್ರಿ. ಆ ಯೂಟ್ಯೂಬ್ ಚಾನಲ್ ಒಳಗೆ ಬಂದವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಒಂದು ವಿಷಯನ ಹೇಳಿದಾರೆ. ಯಾವ ವಿಷಯ ಅದು? ದ ಗ್ರೀನ್ ಹೌಸ್ ಇನ್ ಅ ಬಾಕ್ಸ್ ಅಂತ ಹೇಳಿ. ಅದು ಇದ್ರ ಬದಲೈತಿ ಎಂಪವರಿಂಗ್ ಫಾರ್ಮರ್ಸ್ ಇನ್ ಇಂಡಿಯಾ. ಅಂದ್ರೆ ಒಂದು ಫಾರ್ಮರ್ನ ಹೆಂಗೆ ಬೆಂಬಲಿಸ್ಬೇಕು, ನಾವು ಅವ್ರು ಹೆಂಗೆ ಸ್ಟ್ರಾಂಗ್ ಆಗಬೇಕು, ಹೆಂಗೆ ತಮ್ಮ ಹೆಚ್ಚಿಗೆ ಇಳುವರಿನ ಪಡ್ಕೋಬೇಕು ಅಂತ ಹೇಳಿ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಒಳಗೆ ಅವರು ಹೇಳ್ಕೊಡ್ತಾರೆ. ಸೊ ಮೊದಲೇದಾಗ ಏನಪ್ಪ ಅಂತಂದ್ರೆ ಇಂಟ್ರೊಡಕ್ಷನ್ ಪಾಯಿಂಟ್ ಒಳಗೆ ನಿಮ್ಗೆ ಏನೆಲ್ಲ ಕಾನ್ಸೆಪ್ಟ್ಸ್ ಇದಾವ, ಮುಂದೆ ಏನೆಲ್ಲ ಹೇಳೋಣ ಅಂತ ಹೇಳಿ ನಿಮ್ಗೆ ಇಲ್ಲಿ ಹೇಳ್ತೇನೆ ನೋಡ್ರಿ. ಎಸ್, ದ ಗ್ರೀನ್ ಹೌಸ್ ಇನ್ ಅ ಬಾಕ್ಸ್ ಸ್ಪೀಚ್ ಅಡ್ರೆಸ್ಸಸ್ ದ ಪ್ರೆಸ್ಸಿಂಗ್ ಇಶ್ಯೂಸ್ ಫೇಸ್ಡ್ ಬೈ ಇಂಡಿಯನ್ ಫಾರ್ಮರ್ಸ್. ಸೊ ಮೊದಲೇದಾಗ ಏನಪ್ಪ ಅಂತಂದ್ರೆ ಗ್ರೀನ್ ಹೌಸ್ ಇನ್ ಅ ಬಾಕ್ಸ್ ಇದ್ರ ಬಗ್ಗೆ ಹೇಳ್ತೈತಿ. ಇಂಡಿಯನ್ ಫಾರ್ಮರ್ಸ್ ಏನೆಲ್ಲ ಒಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡತ್ತಾರ ಅಂತಂದು ಹೇಳಿ ಹೇಳ್ತಾರೆ. ಆ್ಯಂಡ್ ಪ್ರೆಸೆಂಟ್ಸ್ ಆ್ಯಂಡ್ ಇನೋವೇಟಿವ್ ಸೊಲ್ಯೂಷನ್ ಟು ಎನ್ಹಾನ್ಸ್ ದೇರ್ ಪ್ರೊಡಕ್ಟಿವಿಟಿ ಆ್ಯಂಡ್ ಸಸ್ಟೈನಬಿಲಿಟಿ. ಸೊ ಅವರು ಎರಡನೇ ಪಾಯಿಂಟ್ ಏನು ಇದ್ರ ಬಗ್ಗೆ ಹೇಳ್ತಾರಪ್ಪ ಅಂತಂದ್ರೆ ಪ್ರಾಬ್ಲಮ್ಸ್ ಫೇಸ್ ಮಾಡೋದು, ಆಮೇಲೆ ಅದನ್ನು ಹೆಂಗೆ ಓವರ್ಕಮ್ ಮಾಡೋದು, ಅದನ್ನು ಹೆಂಗೆ ಫೇಸ್ ಮಾಡಬೇಕು, ಆಮೇಲೆ ಜಾಸ್ತಿ ಇಳುವರಿನ ಹೆಂಗೆ ತಯಾರು ಮಾಡ್ಕೋಬೋದು, ಆಮೇಲೆ ತಮ್ಮ ಒಂದು ಇಳುವರಿನ ಹೆಂಗೆ ಜಾಸ್ತಿ ಮಾಡ್ಕೋಬೇಕು, ಪ್ರೊಡಕ್ಟಿವಿಟಿ ಹೆಂಗೆ ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ. The speech critically examines the challenges in agricultural sector and the transformative potential of the greenhouse in a box concept. ಸೊ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಒಳಗೆ ಏನು ಹೇಳ್ತಾರೋ ಸ್ಪೀಚ್ ಒಳಗೆ ಅಗ್ರಿಕಲ್ಚರ್ ಸೆಕ್ಟರ್ ಒಳಗೆ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ತರಬಹುದು, ಅಂದ್ರೆ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಏನ್ರಿ ಚೇಂಜಸ್ ತಂದು ಹೆಂಗೆ ಪ್ರೊಡಕ್ಟಿವಿಟಿನ ಹೆಚ್ಚು ಮಾಡ್ಕೋಬೇಕು, ಅಂದ್ರೆ ಇಳುವರಿನ ಹೆಂಗೆ ಹೆಚ್ಚು ಮಾಡ್ಕೋಬೇಕಂತ ಹೇಳಿ ಹೇಳ್ತಾರೆ. ಅದು ಯಾವ ಕಾನ್ಸೆಪ್ಟ್ ಮೂಲಕ ಹೆಚ್ಚು ಮಾಡ್ಕೋಬೇಕಂತ ಹೇಳ್ತಾರೆ ರೀ? ಗ್ರೀನ್ ಹೌಸ್ ಇನ್ ಅ ಬಾಕ್ಸ್. ಗ್ರೀನ್ ಹೌಸ್ ಅಂದ್ರೆ ಹಸಿರು ಮನೆ ಅಂತ ಕರಿತೀವಿ, ಕಾಮನ್ ಆಗಿ ಗಾಜಿನ ಮನೆ ಅಂತ ಕರೀತಾರೆ, ಅಥವಾ ಪೂರಾ ಕಾಮನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ನರ್ಸರಿ ನೋಡಿರ್ತಾರಲ್ಲ ನೀವು, ಅದ ಸೇಮ್ ನರ್ಸರಿ ಕಾನ್ಸೆಪ್ಟ ಇರ್ತಿದ್ರಲ್ಲಿ. ನೆಕ್ಸ್ಟ್ ನೋಡ್ರಿ, ದಿಸ್ ಅನಲೈಸಿಸ್ ಕವರ್ಸ್ ಕೀ ಪಾಯಿಂಟ್ಸ್ ಇನ್ಕ್ಲೂಡಿಂಗ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಸೊ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಒಳಗೆ ಅವ್ರು ಏನು ಹೇಳ್ತಾರೆ, 4 ಒಂದು ಸೊಲ್ಯೂಷನ್ಸ್ ಪಾಯಿಂಟ್ಸ್ನ ಹೇಳ್ತಾರೆ ಅವರು. ಮೊದಲನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಎರಡನೇ ಪಾಯಿಂಟು ಪ್ರಪೋಸ್ಡ್ ಸೊಲ್ಯೂಷನ್, ಮೂರನೇ ಪಾಯಿಂಟು ಯಾವ್ದಪ್ಪ ಅಂತಂದ್ರೆ ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿ, ಆಮೇಲೆ 5ನೇ ಪಾಯಿಂಟ್ ಬಂದ ಬ್ರಾಡರ್ ಇಂಪ್ಲಿಕೇಶನ್ಸ್. ಸೊ 5ನೇ ಪಾಯಿಂಟ್ ಯಾವ್ದು ರೀ? ಬ್ರಾಡರ್ ಇಂಪ್ಲಿಕೇಶನ್ಸ್. ಸೊ ಇಷ್ಟು ಪಾಯಿಂಟ್ಗಳನ್ನು ಅವರ ಮುಂದೆ ವಿವರಣೆ ಮಾಡ್ತಾರೆ ನೋಡ್ರಿ. ಮೊದಲೇದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಒಳಗೆ ಒಂದಿಷ್ಟು ಪಾಯಿಂಟ್ಸ್ ಮಾಡಿದ್ದೀನಿ, ಯಾವ್ಯಾವ ಅನ್ನೋದು ನೋಡ್ರಿ. ದ ಸ್ಪೀಚ್ ಬಿಗಿನ್ಸ್ ಬೈ ಹೈಲೈಟಿಂಗ್ ದ ಚಾಲೆಂಜಸ್ ಫೇಸ್ಡ್ ಬೈ ಇಂಡಿಯನ್ ಫಾರ್ಮರ್ಸ್ ಎಸ್ಪೆಷಲಿ ಸ್ಮಾಲ್ ಹೋಲ್ಡರ್ಸ್. ದೀಸ್ ಚಾಲೆಂಜಸ್ ಇನ್ಕ್ಲೂಡ್. ಸೊ ಮೊದಲೇದಾಗಿ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಹೇಳ್ತಿತ್ತಪ್ಪ ಅಂತಂದ್ರೆ ಭಾರತೀಯ ಒಂದು ರೈತರ ಏನೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾರೆ, ಎಸ್ಪೆಷಲಿ ಯಾರಪ್ಪ ಅಂತಂದ್ರೆ ಯಾರ ಕಡೆ ಕಮ್ಮಿ ಜಾಗ ಐತಿ, ಯಾರ ಕಡೆ 1 ಗುಂಟೆ 2 ಗುಂಟೆ 1 ಗುಂಟೆ ಅನ್ನೋಕ್ಕಿಂತ 10 ಗುಂಟೆ 15 ಗುಂಟೆ ಅಥವಾ ಒಂದು ಅರ್ಧ ಗುಂಟೆ ಇರ್ಬೋದು, ಎಕರೆ ಇರ್ಬೋದು, 2 ಎಕರೆ, ಯಾರ ಕಡೆ ಕಮ್ಮಿ ಜಾಗ ಐತಲ್ಲ ಅವರು ಒಂದು ಹೆಂಗೆ ಈ ಜಾಸ್ತಿ ಇಳುವರಿನ ತೆಗಿಬೋದು, ಆಮೇಲೆ ಅವರು ಏನೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾರೆ ಅಂತ ಹೇಳಿ ಒಂದು ಮೊದಲೇ ಸ್ಟೇಟ್ಮೆಂಟ್ ಒಳಗೆ ಅವರು ಹೇಳ್ತಾರೆ. ಸೊ ಮೊದಲೇ ಪ್ರಾಬ್ಲಮ್ ಯಾವಪ್ಪ ಅಂತಂದ್ರೆ ಕ್ಲೈಮೇಟ್ ವಲ್ನರಬಿಲಿಟಿ. Indian agriculture is heavily dependent on monsoons, making it susceptible to erratic weather patterns, including droughts and floods. ಸೊ ಮೊದಲೇದಾಗ ಏನಪ್ಪ ಅಂತಂದ್ರೆ ಇಂಡಿಯನ್ ಅಗ್ರಿಕಲ್ಚರ್, ಭಾರತೀಯ ಒಂದು ಏನಪ್ಪ ಅಂತಂದ್ರೆ ಈ ಅಗ್ರಿಕಲ್ಚರ್ ಒಳಗೆ ನಾವು ಕಂಪ್ಲೀಟ್ಲಿ ಭಾರತೀಯ ಒಂದು ರೈತರ ಎದ್ರ ಮೇಲೆ ಡಿಪೆಂಡ್ ಅದಾರ ರೀ? ಈ ಒಂದು ಮಾನ್ಸೂನ್ ಮೇಲೆ ಡಿಪೆಂಡ್ ಅದಾರ. ಅಂದ್ರೆ ಸ್ಪೆಷಲಿ ಮಳೆಗಾಲ ಅಥವಾ ಬಿಸಿಲು ಅಂದ್ರೆ ಕ್ಲೈಮೇಟ್ ಮೇಲೆನ ಕಂಪ್ಲೀಟಾಗಿ ಡಿಪೆಂಡ್ ಅದಾರ, ವಾತಾವರಣದ ಮೇಲೆ. ಸೊ ನಮಗೇನಾಗ್ತದೆ, ನಮ್ಮ ರೈತರಿಗೆ ವಾತಾವರಣದ ಬಗ್ಗೆ ಅಷ್ಟು ಗೊತ್ತಿರಂಗಿಲ್ಲ ಅಂದ್ರೆ ಏನ್ರಿ ಕಾನ್ಸೆಪ್ಟ್ಸ್ ಕರೆಕ್ಟಾಗಿ ಗೊತ್ತಿರಂಗಿಲ್ಲ. ಒಮ್ಮೆ ಮಳೆ ಜಾಸ್ತಿ ಬರ್ಬೋದು, ಒಮ್ಮೆ ಮಳಿನ ಬರಂಗಿಲ್ಲ, ಅದಕ್ಕೆ ಡ್ರಾಟ್ ಅಂತಾರೆ. ಮಳೆ ಬರಲ್ಲ ಅಂದ್ರೆ ಏನಂತಾರೆ, ಬರಗಾಲ ಬಿದ್ದು ಬಿಡ್ತೈತಿ, ಅಥವಾ ಫ್ಲಡ್ಸ್ ಬಂದ್ಬಿಡ್ತಾವೆ. ಒಮ್ಮೆ ಮಳೆ ಜಾಸ್ತಿ ಆಗ್ತೈತಿ, ಫ್ಲಡ್ ಬಂದ್ಬಿಡ್ತೈತಿ, ಮತ್ತು ರೈತಂದ ಏನಪ್ಪ ಅಂದ್ರೆ ಎಲ್ಲ ಹಾಳಾಗಿ ಹೋಗ್ತೈತ್ರಿ. ಸೊ ಈ ಒಂದಿಷ್ಟು ಪ್ರಾಬ್ಲಮ್ಸ್ ನಾವು ರೈತ ಫೇಸ್ ಮಾಡ್ದ ಅಂತ ಹೇಳಿ ಹೇಳ್ತಾರೆ. ಇನ್ನು ಎರಡನೇ ಪಾಯಿಂಟ್ ಏನು ನೋಡ್ರಿ, ಏನೈತಿ ರಿಸೋರ್ಸ್ ಲಿಮಿಟೇಷನ್ಸ್. ಸೊ ಎರಡನೇ ಪಾಯಿಂಟ್ ಯಾವ್ದು ರೀ? ರಿಸೋರ್ಸ್ ಲಿಮಿಟೇಷನ್ಸ್. ಸ್ಮಾಲ್ ಫಾರ್ಮರ್ಸ್ often lack access to advanced technologies, quality seeds and adequate irrigation which limits their productivity. ಎರಡನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ರಿಸೋರ್ಸಸ್ ಭಾಳಷ್ಟು ಕಮ್ಮಿ ಇದಾವೆ. ಅಂದರೆ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅಥವಾ ಅವಂಗ ಈ ಫಾರ್ಮಿಂಗ್ ಮಾಡೋಕ್ಕೆ, ಅಗ್ರಿಕಲ್ಚರ್ ಮಾಡೋಕ್ಕೆ ಒಂದಿಷ್ಟು ಇಕ್ವಿಪ್ಮೆಂಟ್ಸ್ ಭಾಳಷ್ಟು ಕಮ್ಮಿ ಬರ್ತಾವೆ. ಮೊದಲೇದು ಯಾವಪ್ಪ ಅಂತಂದ್ರೆ ಟೆಕ್ನಾಲಜಿ. ಭಾರತೀಯ ರೈತನ ಕಡೆ ಏನಪ್ಪ ಅಂತಂದ್ರೆ ಅಷ್ಟೊಂದು ಏನಪ್ಪ ಅಂತಂದ್ರೆ ಟೆಕ್ನಾಲಜಿ ಇಲ್ಲಿ ಬಳಸಂಗಿಲ್ಲ, ಅಥವಾ ಟೆಕ್ನಾಲಜಿ ಬಳಸಬೇಕಪ್ಪ ಅಂತಂದ್ರೆ ಅವನ ಕಡೆ ಹಣ ಇರಂಗಿಲ್ಲ. ಇನ್ನೊಂದು ಎರಡನೇದು ಏನಪ್ಪ ಅಂತಂದ್ರೆ ಕ್ವಾಲಿಟಿ ಸೀಡ್ಸ್. ರೈತರ ಕಡೆ ಏನಪ್ಪ ಅಂತಂದ್ರೆ ಜಾಸ್ತಿ ಕ್ವಾಲಿಟಿ ಸೀಡ್ಸ್ ಬರಂಗಿಲ್ಲ. ಸೀಡ್ಸ್ ಅಂದ್ರೆ ಏನ್ರಿ? ಈ ಬೀಜಗಳು, ಕಾಳುಗಳು ವಾಪಸ್ ಬಿತ್ತನೆ ಮಾಡ್ಬೇಕಪ್ಪ ಅಂತಂದ್ರೆ ಜಾಸ್ತಿ ಒಂದು ಕ್ವಾಲಿಟಿ ಸೀಡ್ಸ್ ಇರಂಗಿಲ್ಲ.
ಮೂರನೇ ಪಾಯಿಂಟು ಇನ್ಅಡಿಕ್ವೇಟ್ ಇರಿಗೇಷನ್, ಪ್ರಾಪರಾಗಿ ಒಂದು ನೀರು ಹಾಸೋದು ಅಂತ ನೋಡ್ರಿ, ಇರಿಗೇಷನ್ ಫೆಸಿಲಿಟೀಸ್ ಇಲ್ಲ. ಇರಿಗೇಷನ್ ಒಮ್ಮೆ ಜಾಸ್ತಿ ನೀರು ಬಿಡ್ತಾರೆ ಅಥವಾ ಕಮ್ಮಿ ನೀರು ಬಿಡ್ತೈತಿ. ಸೊ ಇರಿಗೇಷನ್ ಫೆಸಿಲಿಟೀಸ್ ಪ್ರಾಪರ್ ಇಲ್ಲ ಅಂತ ಹೇಳ್ತಾರೆ, ವಿಚ್ ಲಿಮಿಟ್ಸ್ ದರ್ ಪ್ರೊಡಕ್ಟಿವಿಟಿ. ಇವೆಲ್ಲ ಕಾರಣಗಳಿಂದ ಏನಾಗ್ತೈತಪ್ಪ ಅಂತಂದ್ರೆ ತಮ್ಮ ಒಂದು ಏನು ಇಳುವರಿ ಬರಬೇಕಾಗಿರ್ತೈತಿ ಅವ್ರಿಗೆ ತಕ್ಕಂತೆ, ಅವ್ರು ಬೆಳೆದಿರುವಂಥ ಬೆಳೆಗೆ ತಕ್ಕಂತೆ ಏನಪ್ಪ ಅಂದ್ರೆ ಇಳುವರಿ ಸಿಗಂಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಇನ್ನು ಮಾರ್ಕೆಟ್ ಎಕ್ಸೆಸ್, farmers struggle with market excess leading to low income and high levels of uncertainty. ಸೊ ಮಾರ್ಕೆಟ್ ಒಳಗೆ ಏನಾಗ್ತೈತಪ್ಪ ಅಂತಂದ್ರೆ ಅನ್ಸರ್ಟನ್ ಇರ್ತೈತಿ. ಅವ ರೈತ ಬೆಳೆ ಬೆಳೆದಿರ್ತಾನ, ಅವಾಗ ಒಮ್ಮೆ ಬೂಮಿಂಗ್ ಒಳಗೆ ಇರ್ತೈತೆ, ಅಂದ್ರೆ ಪ್ರೈಸಸ್ ಎಲ್ಲ ಹೆಚ್ಚಿರ್ತಾವ. ಯಾವಾಗ ರೈತರು ಇದನ್ನ ಬೆಳಿಬೇಕಪ್ಪ, ಈಗ ಪ್ರೈಸ್ ಎಲ್ಲ ಹೆಚ್ಚಾಗತ್ತೆ ಅನ್ಕೊಂಡಿರ್ತಾರ, ಮಾರ್ಕೆಟ್ ಒಳಗೆ ಏನಾಗ್ತಾವ್ರಿ ಫುಲ್ ಅವತ್ತು ತುಂಬಿಡ್ತಾವ ಮತ್ತು ಪ್ರೈಸಸ್ ಕಮ್ಮಿ ಆಗ್ತಾವೆ. ಅಂದ್ರೆ ಮಾರ್ಕೆಟಿನ ಬಗ್ಗೆ ಅವ್ನು ಗೊತ್ತಿರಂಗಿಲ್ಲ, ಪ್ರಾಪರಾಗಿ ಮಾರ್ಕೆಟ್ ನಾಲೆಜ್ ಇರಂಗಿಲ್ಲ, ಸ್ಟ್ರಾಟಜಿ ಮಾಡಂಗಿಲ್ಲ. ಅಂದ್ರೆ ಒಂದು ಯಾವ ರೀತಿ ನಾವು ಬೆಳಿಬೇಕು, ಈಗ ಮಾರ್ಕೆಟ್ ಒಳಗೆ ಯಾವ್ದು ಕಮ್ಮಿ ಐತದ ನಾವು ಬೆಳಿಬೇಕಂತ ಹೋಗ್ತಾನ, ಅವಾಗ ಎಲ್ಲ ರೈತರು ಕೂಡ ಅದನ್ನ ಬೆಳೆದ್ರಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಏನಾದೈತ್ರಿ, ಅವರ ಒಂದು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಸರಿಯಾಗಿ ಸಿಗಂಗಿಲ್ಲ. ಅದ ಒಂದು ಪಾಯಿಂಟನ್ನು ಹೇಳ್ತಾರೆ. ಆಮೇಲೆ ಮಾರ್ಕೆಟ್ ಏನಪ್ಪ ಅಂದ್ರೆ ಅನ್ಸರ್ಟನ್ ಐತ್ರಿ, ಒಮ್ಮೆ ಪ್ರೈಸಸ್ ಹೆಚ್ಚಾಗ್ತಾವ, ಒಮ್ಮೆ ಕಮ್ಮಿ ಆಗಿಬಿಡ್ತಾವ ಅಂತ ಹೇಳ್ತಾರೆ. ಇನ್ನು ನಾಲ್ಕನೇ ಪಾಯಿಂಟ್ ಏನು ಹೇಳ್ತಾರೆ ಇದ್ರಾಗ, ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಸೊ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಹೇಳ್ತಾರೆ. ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಪ್ರೊಡ್ಯೂಸ್ ಈಸ್ ಲಾಸ್ಟ್ ಡ್ಯೂ ಟು ಇನ್ಅಡಿಕ್ವೇಟ್ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್. ಸೊ ಬಹಳ ಜನ ರೈತರೇ ಲಾಸ್ಟಿಗೆ ಪ್ರಾಬ್ಲಮ್ ಫೇಸ್ ಮಾಡ್ತಾರಪ್ಪ, ಎಲ್ಲ ಇಳುವರಿ ಚಲೋ ಬಂದೈತಿ, ಎಲ್ಲ ಆಗೈತೆ ಅನ್ಕೊಂಡಿರ್ತಾರೆ, ರಾಶಿನೂ ಕರೆಕ್ಟ್ ಆಗಿರ್ತೈತಿ, ಅದರ ಪ್ರಾಬ್ಲಮ್ ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ಪ್ರಾಪರಾಗಿ ಸ್ಟೋರೇಜ್ ಮಾಡಂಗಿಲ್ಲ. ಎಲ್ಲೋ ಒಂದು ಕಡೆ ಎಲ್ಲ ಸ್ಟೋರೇಜ್ ಮಾಡಿರ್ತಾರೆ, ಅಥವಾ ಹುಳ ಹತ್ತಿ ಬಿಡ್ತಾವ. ಆಮೇಲೆ ಇಲ್ಲಪ್ಪ ಅಂತಂದ್ರೆ ಮಳೆ ಜಾಸ್ತಿ ಬಿಂದು ಒಂದು ಏನು ಪ್ರಾಡಕ್ಟ್ ಇರ್ತೈತಲ್ಲ ಅದಕ್ಕೆ ಮತ್ತೆ ಮೊಳಕೆ ಹೊಡೆದು ಬಿಡ್ತೈತಿ. ಸೊ ಅಲ್ಲಿ ಸೀಡ್ಗಳೆಲ್ಲ ಏನಾಗ್ತವಪ್ಪ ಅಂತಂದ್ರೆ ಬಾದಾಗಿ ಬಿಡ್ತಾವು. ಇಲ್ಲಾಂದ್ರೆ ಇನ್ನೊಂದು ಏನು ಪ್ರಾಬ್ಲಮ್, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ರೀ. ಸೊ ತಮ್ಮಲ್ಲಿ ಇರುವಂಥ ಜಾಗದಿಂದ ಬೇರೆ ಕಡೆ ಹೋಗಿ ಟ್ರಾನ್ಸ್ಪೋರ್ಟ್ ಮಾಡಿ ಅವ್ರು ಮಾರಬೇಕಪ್ಪ ಅಂತಂದ್ರೆ ಸರಿಯಾಗಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರೋಂಗಿಲ್ಲ, ಮತ್ತು ಅದಕ್ಕೂ ಏನಪ್ಪ ಅಂತಂದ್ರೆ ನಮ್ಮ ರೈತ ಅದಕ್ಕೂ ಖರ್ಚು ಮಾಡಿನೇ ಹೋಗಬೇಕು. ಸೊ ಇಲ್ಲಿ ಯಾರು ಜಾಸ್ತಿ ಲಾಭ ಪಡ್ಕೋತಾರಪ್ಪ ಅಂತಂದ್ರೆ ಇಲ್ಲಿ ಬಿಸ್ನೆಸ್ ಮೆನ್ನ ಮತ್ತು ದಲಾಳಿಗಳು. ಅದರ ರೈತ, ಕಷ್ಟಪಡುವಂಥ ರೈತಗೆ ಜಾಸ್ತಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ದಂತ ಹೇಳಿ ಇಲ್ಲಿ ಸತ್ಯ ರಘು ಮೊಕ್ಪತ್ ಅವರು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಮಗೆ ಹೇಳಿದಾರೆ. ಎರಡನೇ ಪಾಯಿಂಟ್ ನೋಡ್ರಿ, ಪ್ರಪೋಸ್ಡ್ ಸೊಲ್ಯೂಷನ್ ಗ್ರೀನ್ ಹೌಸ್ ಇನ್ ಅ ಬಾಕ್ಸ್. ಸೊ ಸೊಲ್ಯೂಷನ್ ಏನಿಲ್ಲಿ, ದ ಗ್ರೀನ್ ಹೌಸ್ ಇನ್ ಅ ಬಾಕ್ಸ್ ಇನಿಷಿಯೇಟಿವ್ ಪ್ರೆಸೆಂಟ್ಸ್ ಅ practical and affordable solution for these challenges. The concepts involves providing small scale low cost greenhouses that are climate resilient. ಸೊ ನೋಡ್ರಿ, ಸ್ಪೆಷಲಿ ಅವ ಏನು ಹೇಳ್ತಾನಂದ್ರೆ ಇಲ್ಲಿ ಈ ಗ್ರೀನ್ ಹೌಸ್ ಅಂದ್ರೆ ಹಸಿರು ಮನೆಗಳನ್ನು ತಯಾರು ಮಾಡ್ಬೇಕಂತ ಹೇಳ್ತಾನೆ. ಅದನ್ನು ಪ್ರಾಪರಾಗಿ ರೆಡಿ ಮಾಡಿದ್ರಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಏನಾದ್ರಿ ನಮ್ಮ ರೈತ ಲಾಭದೊಳಗೆ ಉಳಿತಾನ ಅಂತ ಹೇಳಿ ಹೇಳ್ತಾರೆ. ಸೊ ನೋಡ್ರಿ, ಅದ್ರೊಳಗೆ ಸ್ಪೆಷಲಿ ಈ ಗ್ರೀನ್ ಹೌಸ್ ಹೆಂಗಿರ್ತಾವಪ್ಪ ಅಂತಂದ್ರೆ ಕ್ಲೈಮೇಟ್ ರೆಸಿಲೆಂಟ್ ಇರ್ತಾವೆ. ಕ್ಲೈಮೇಟ್ ರೆಸಿಲೆಂಟ್ ಅಂದ್ರೆ ಯಾವ ಬೇಕಾದ ಕ್ಲೈಮೇಟ್ರಲ್ಲಿ ನಿಮ್ಗೆ ಬೇಕಾದಂಥ ಇಳುವರಿ ಸಿಗ್ತದೆ ಅಂತ ಹೇಳಿ ಹೇಳ್ತಾರೆ. ನೆನ್ಪಿಟ್ಕೋರಿ, ಕ್ಲೈಮೇಟ್ ರೆಸಿಲೆಂಟ್. ಡೂ ಮೆನ್ಷನ್ ದೀಸ್ ಪಾಯಿಂಟ್ಸ್ ಇನ್ ಯುವರ್ ಎಕ್ಸಾಮ್. ಬರೀ ಮ್ಯಾಲಿನೂ ಮೇನ್ ಪಾಯಿಂಟ್ ಅದಲ್ಲ, ಇವನ್ನಷ್ಟ ಮೆನ್ಷನ್ ಮಾಡೋದಲ್ಲ, ಇದ್ರ ಜೊತೆಗೆ ಈ ಒಂದು ಪರ್ಟಿಕ್ಯುಲರ್ ಏನು ನಿಮ್ಗೆ ಪಾಯಿಂಟ್ಸ್ ಹೇಳೋದಲ್ಲ ಇವನು ಮರ್ಯಾಕೆ ಹೋಗ್ಬೇಡ್ರಿ. ಮೆನ್ಷನ್ ಆಲ್ ದೀಸ್ ಥಿಂಗ್ಸ್ ಇನ್ ಯುವರ್ ಎಕ್ಸಾಮ್. 100% ನಿಮ್ಗೆ 5 ಮಾರ್ಕ್ಸ್ ಸಿಗೋದು ಬೀಳ್ತೈತಿ. ಅಷ್ಟೇ ಅಲ್ಲ, ಇದು ನಿಮ್ಮ ಲೈಫ್ ಒಳಗೂ ನೀವು ಇನ್ನು ಮುಂದೆ ನೀವು ಇನ್ಕ್ಲೂಡ್ ಮಾಡ್ಕೊಂಡ್ರಪ್ಪ ಅಂದ್ರೆ ಜಾಸ್ತಿ ಇಳುವರಿನ ನೀವು ಪಡ್ಕೋಬೋದು. ಬರೀ ಎಲ್ಲರೂ IT ಸೆಕ್ಟರ್ಗೆ ಆಮೇಲೆ ಜಾಬ್ ಓರಿಯೆಂಟೆಡ್ ನೋಡಾಕತ್ರಪ್ಪ ಅಂತಂದ್ರೆ ಏನೋ ಒಂದು ಇನೋವೇಟಿವ್ ಮೆಥಡ್ ಹಿಡ್ಕೊಂಡು ನೀವು ಫಾರ್ಮಿಂಗ್ ಒಳಗೂ ಕೂಡ ಮುಂದುವರೆದ್ರಿ, ನೀವು ರೈತರಾಗಿ ಮುಂದುವರೆದ್ರಪ್ಪ ಅಂತಂದ್ರೆ ಮಾಡರ್ನ್ ಫಾರ್ಮರ್ಸ್ ಆಗ್ರಿ ಅಂತ ಹೇಳಿ ನಾ ಹೇಳ್ತೇನೆ. ಇಲ್ಲಿ ನೋಡ್ರಿ, ಕ್ಲೈಮೇಟ್ ರೆಸಿಲೆಂಟ್ ಅಂತ ಹೇಳ್ತಾರೆ ಅವರು. ದೀಸ್ ಸ್ಟ್ರಕ್ಚರ್ಸ್ ಪ್ರೊಟೆಕ್ಟ್ ಕ್ರಾಪ್ಸ್ ಫ್ರಮ್ ಎಕ್ಸ್ಟ್ರೀಮ್ ವೆದರ್, ಪೆಸ್ಟ್ಸ್ ಆ್ಯಂಡ್ ಡಿಸೀಸಸ್, ಅಲೋವಿಂಗ್ ಫಾರ್ ಇಯರ್ ಅರೌಂಡ್ ಕಲ್ಟಿವೇಶನ್. ಸೊ ಈ ಒಂದು ಗ್ರೀನ್ ಹೌಸ್ ನೀವು ಈ ಹಸಿರು ಮಣ್ಣನ್ನು ತಯಾರು ಮಾಡಿರಪ್ಪ ಅಂತಂದ್ರೆ ಯಾವುದೇ ಬೇಕಾದಂಥ ವೆದರ್ ಇರಲಿ, ಎಷ್ಟು ಬೇಕಾದ ಕೆಟ್ಟ ವೆದರ್ ಬರಲಿ, ಒಮ್ಮೆ ದುಷ್ಕಾಳ ಬೀಳಲಿ ಅಥವಾ ಜಾಸ್ತಿ ಮಳೆ ಬೀಳಲಿ, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಎಲ್ಲ ಕವರ್ ಇರ್ತೈತಿ, ಪ್ರೊಟೆಕ್ಟರ್ ಇರ್ತೈತಿ. ಆಮೇಲೆ ಪೆಸ್ಟ್ಸ್ ಅಂದರೆ ಈ ಹುಳ ಹತ್ತದ ನೋಡ್ರಿ, ಆ ಹುಳ ಹತ್ತೋದು ಆಗಂಗಿಲ್ಲ, ಅದಕ್ಕೇನು ರೋಗನೂ ಬೀಳಂಗಿಲ್ಲ. ಆಮೇಲೆ ಅಲೋವಿಂಗ್ ಫಾರ್ ಇಯರ್ ರೌಂಡ್ ಕಲ್ಟಿವೇಶನ್, ವರ್ಷಾನುಗಂಟ್ಲೆ ನೀವು ಹತ್ರ ಕಲ್ಟಿವೇಟ್ ಮಾಡ್ಬೋದು. ವರ್ಷಗಂಟ್ಲೆ ಯಾವ್ದು ಬೇಕಾದ ಸೀಸನ್ ಬರಲಿ ಏನೂ ಪ್ರಾಬ್ಲಮ್ ಇಲ್ಲದೆ ನೀವು ಕಲ್ಟಿವೇಶನ್ನ ಮಾಡ್ಬೋದು ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಇಫೆಕ್ಟಿವ್. ಸೊ ಕಾಸ್ಟ್ ಇಫೆಕ್ಟಿವ್ ಅಂದ್ರೆ ಏನ್ರಿ, ಕಮ್ಮಿ ಬೆಲೆ ಅಂತಂದು ಹೇಳ್ತಾರೆ. ಇಲ್ಲಿ ನೋಡ್ರಿ ಏನು ಹೇಳ್ತಾರೆ, ಡಿಸೈನ್ ಟು ಬಿ ಅಫೋರ್ಡೆಬಲ್ ಫಾರ್ ಸ್ಮಾಲ್ ಫಾರ್ಮರ್ಸ್, ದೀಸ್ ಗ್ರೀನ್ ಹೌಸಸ್ ಕಮ್ ವಿತ್ ಲೋ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್. ಸೊ ಇವು ಗ್ರೀನ್ ಹೌಸ್ ಏನಾಗ್ತಪ್ಪ ಅಂತಂದ್ರೆ ಕಮ್ಮಿ ಬಂಡವಾಳ ರೀ, ಬಹಳಷ್ಟು ಜಾಸ್ತಿ ವೆಚ್ಚ ಆಗಂಗಿಲ್ಲ, ಕಮ್ಮಿ ಬಂಡವಾಳ. ಆಮೇಲೆ ಜಾಸ್ತಿ ಏನಪ್ಪ ಅಂತಂದ್ರೆ ಇಳುವರಿನ ಪಡ್ಕೋಬೋದು ಅಂತ ಹೇಳ್ತಾರೆ. ಆಮೇಲೆ ಮೇಂಟೆನೆನ್ಸ್ನು ಕೂಡ ಕಮ್ಮಿನ, ಜಾಸ್ತಿ ಏನು ಮೇಂಟೆನೆನ್ಸ್ ಇರಂಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಎರಡನೇ ಪಾಯಿಂಟು ಕಾಸ್ಟ್ ಎಫೆಕ್ಟಿವ್. ಮೂರನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಪ್ರೊಡಕ್ಟಿವಿಟಿ ಎನ್ಹಾನ್ಸಿಂಗ್. ಸೊ ಪ್ರೊಡಕ್ಟಿವಿಟಿನ ಹೆಂಗೆ ಎನ್ಹಾನ್ಸ್ ಮಾಡೋದು, ಎನ್ಹಾನ್ಸ್ ಅಂದ್ರೆ ಏನ್ರಿ, ಜಾಸ್ತಿ ಮಾಡೋದು, ಹೆಂಗೆ ಹೆಚ್ಚಿಗೆ ಮಾಡೋದು. ಬೈ ಕಂಟ್ರೋಲಿಂಗ್ ದ ಎನ್ವಿರಾನ್ಮೆಂಟ್, ದೀಸ್ ಗ್ರೀನ್ ಹೌಸಸ್ ಇನ್ಕ್ರೀಸ್ ಈಲ್ಡ್ಸ್ ಆ್ಯಂಡ್ ಅಲೌ ಫಾರ್ ಕಲ್ಟಿವೇಶನ್ ಫಾರ್ ದ ಕಲ್ಟಿವೇಶನ್ ಆಫ್ ಹೈ ವ್ಯಾಲ್ಯೂ ಕ್ರಾಪ್ಸ್. ಸೊ ಯಾವ ಜಾಸ್ತಿ ಬೆಳೆ ಬೆಳೆಯುವಂಥ ಕ್ರಾಪ್ಸ್ ಅದಾವಲ್ಲ, ಕ್ರಾಪ್ಸ್ ಅಂದ್ರೆ ಏನ್ರಿ,
ಈಗ ಕಬ್ಬು ಅನ್ನಂಗಿಲ್ಲ, ಈ ಜೋಳ ಭತ್ತ ಯಾವ ಇರಲಿ ಅವು ಜಾಸ್ತಿ ಏನು ಬೆಳೆ ಬಾಳುವಂಥ ಈಗ ಕ್ರಾಪ್ಸ್ ಅದಾವಲ್ಲ, ಆ ಕ್ರಾಪ್ಸ್ಗಳನ್ನ ನಾವು ಏನು ಮಾಡ್ಬೋದು ಈಸಿಯಾಗಿ ಇಲ್ಲಿ ಬೆಳೆಸ್ಬೋದು ಅಂತ ಹೇಳ್ತಾರೆ. ಆಮೇಲೆ ಬೈ ಕಂಟ್ರೋಲಿಂಗ್ ದ ಎನ್ವಿರಾನ್ಮೆಂಟ್, ಈ ಗ್ರೀನ್ ಹೌಸ್ಗಳು ನೀವು ಎಲ್ಲ ರೀತಿಯಂಥ ಒಂದು ಎನ್ವಿರಾನ್ಮೆಂಟ್ ಪ್ರೊವೈಡ್ ಮಾಡ್ಬೋದು. ಈ ಲೈಟ್ಸ್ ಹಚ್ಚಿದ್ರಪ್ಪ ಅಂತಂದ್ರೆ ಬಿಸಿಲು ಬಿದ್ದಂಗೆ ಇರ್ತೈತಿ. ಆಮೇಲೆ ಪ್ರಾಪರಾಗಿ ಡ್ರಿಪ್ ಇರಿಗೇಷನ್ ಪ್ರಾಪರ್ ಮೇಂಟೆನೆನ್ಸ್ ಆಗ್ತೈತಿ. ಸೊ ಪ್ರೊಡಕ್ಟಿವಿಟಿ ನೀವು ಏನು ಮಾಡ್ಬೋದಪ್ಪ ಅಂತಂದ್ರೆ ಈ ಪರ್ಟಿಕ್ಯುಲರ್ ಗ್ರೀನ್ ಹೌಸ್ ಮೂಲಕ ಇನ್ಕ್ರೀಸ್ ಮಾಡ್ಬೋದು ಅಂತ ಹೇಳಿ ಸತ್ಯ ರಘು ಮೊಕ್ಪಟ್ ಅವ್ರು ಹೇಳ್ತಾರೆ. ಮೂರನೇದು ಸಸ್ಟೈನೇಬಲ್. ದ ಸೊಲ್ಯೂಷನ್ ಪ್ರಮೋಟ್ ಸಸ್ಟೈನೇಬಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್, ರೆಡ್ಯೂಸಿಂಗ್ ದ ನೀಡ್ ಫಾರ್ ಕೆಮಿಕಲ್ ಇನ್ಪುಟ್ಸ್ ಆ್ಯಂಡ್ ವಾಟರ್ ಯೂಸೇಜ್. ಸೊ ಸಸ್ಟೈನೇಬಲ್ ಅಂದ್ರೆ ಏನ್ರಿ, ಕಮ್ಮಿ ವೆಚ್ಚ, ಜಾಸ್ತಿ ಏನು ಖರ್ಚು ಇರಂಗಿಲ್ಲ. ಆಮೇಲೆ ಏನಪ್ಪ ಅಂದ್ರೆ ಫಾರ್ಮಿಂಗ್ ಪ್ರಾಕ್ಟೀಸ್ ಏನಂತೈತೆ ಅಂದ್ರೆ ಫಾರ್ಮಿಂಗ್ ಭಾಳಷ್ಟು ಈಸಿಯಾಗಿ ಹೋಗ್ತೈತೆ ರೀ. ಸೊ ಮೊದಲೇ ಟೈಮ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಅಷ್ಟೇ ಪ್ರಾಬ್ಲಮ್ ಆಗ್ತೈತಿ. ಇನ್ನು ಎರಡನೇದು, ಮೂರನೇದು, ನಾಲ್ಕನೇದು ಏನಪ್ಪ ಅಂತಂದ್ರೆ ಭಾಳಷ್ಟು ಸುಸಾರಾಗೇನ ಮಾಡ್ಕೊತ ಹೋಗ್ಬೋದು. ನಮ್ಮ ರೈತ ಜಾಸ್ತಿ ಕಷ್ಟಪಡೋದಿಲ್ಲ. ಆಮೇಲೆ ರೆಡ್ಯೂಸ್ ಏನು ಮಾಡಿದಪ್ಪ ಅಂತಂದ್ರೆ ಜಾಸ್ತಿ ಕೆಮಿಕಲ್ಸ್ ಹಾಕಬೇಕಾಗಿಲ್ಲ. ಈಗ ನೋಡಿರಿ, ಯೂರಿಯಾ ಎಲ್ಲ ಏನೇನು ನೀವು ಕೆಮಿಕಲ್ಸ್ ಇಲ್ಲಿ ರೈತರು ಯೂಸ್ ಮಾಡ್ತಾರೆ ಎಲ್ಲ ಕಾಸ್ಟ್ಲಿ ಇರ್ತಾವೆ ರೀ. ಹಂಗೆ ಏನಪ್ಪ ಅಂತಂದ್ರೆ ರೈತನ ಸಾಲ ಹೆಚ್ಚಾಕೊಂತ ಹೋಗ್ತೈತಿ ಈ ಕೆಮಿಕಲ್ಸ್ ಕೊಂಡ್ಕೋಬೇಕು, ಫರ್ಟಿಲೈಸರ್ಸ್ ಕೊಂಡ್ಕೋಬೇಕಂದ್ರೆ. ಆದ್ರೆ ಈ ಒಂದು ಗ್ರೀನ್ ಹೌಸ್ ಬಳಕೆ ಮಾಡಿ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಕಮ್ಮಿ ವೆಚ್ಚನ ಮಾಡ್ಬೋದು. ಆಮೇಲೆ ವಾಟರ್ ಯೂಸೇಜ್, ಲಿಮಿಟೆಡ್ ವಾಟರ್ ಯೂಸೇಜ್, ಜಾಸ್ತಿ ವಾಟರ್ ಖರ್ಚು ಮಾಡೋಂಗಿಲ್ಲ, ಅಂದ್ರೆ ನೀರು ಜಾಸ್ತಿ ಹಾಸ್ಬೇಕಾಗಿಲ್ಲ, ಪ್ರಾಪರಾಗಿ ಎಲ್ಲನೂ ಮೇಂಟೈನ್ ಮಾಡ್ಬೋದು ಅಂತ ಹೇಳಿ ಈ ಒಂದು ಪಾಯಿಂಟ್ಸ್ ಮೂಲಕ ಅವರು ಹೇಳ್ಕೊಡ್ತಾರೆ. ಮೂರನೇ ಪಾಯಿಂಟ್ ನೋಡ್ರಿ. ಸೊ ಎಸ್, ಇಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿರ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆಮೇಲೆ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಇದ್ರ ಮೂಲಕ ಏನಪ್ಪ ಅಂತಂದ್ರೆ ಇನ್ನೂ ನಿಮ್ಗೆ ಯಾವೆಲ್ಲ ವೀಡಿಯೋಸ್ ಇದಾವಲ್ಲ, ಅಂದ್ರೆ ನಿಮ್ಮ ಸಿಲೆಬಸ್ಸಿಗೆ ಬರುವಂಥ ಎಲ್ಲ ವೀಡಿಯೋಸ್ಗಳನ್ನು ನಾನು ಮಾಡಿ ಹಾಕಿದ್ದೀನಿ, ನೀವು ಅದನ್ನು ನೋಡ್ಬೋದು. 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ನು ಕೂಡ ಕೊಟ್ಟಿರ್ತೀನಿ. ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ 100% 5 ಮಾರ್ಕ್ಸಿಗೆ ಬರ್ತೈತಿ ಅಥವಾ 10 ಮಾರ್ಕ್ಸಿಗೆ ಬರ್ತೈತಿ. ಇದ್ರಾಗೇನಂತೂ 1 ಮಾರ್ಕ್ಸಿಗೆ ಬರಂಗಿಲ್ಲ. ಅದಷ್ಟೇ ಅಲ್ಲದೆ ನೀವು ನಿಮ್ಮ ಜೀವನದೊಳಗೂ ಕೂಡ ಇದನ್ನು ಅಳವಡಿಕೆ ನೀವು ಮಾಡ್ಕೋಬೋದು. ಡೋಂಟ್ ಲೀವ್ ಇಟ್ ಅಲೋನ್, ಜಸ್ಟ್ ಡೋಂಟ್ ರೀಡ್ ಆ್ಯಂಡ್ ಲೀವ್ ಇಟ್, ಇಂಪ್ಲಿಮೆಂಟ್ ದೀಸ್ ಥಿಂಗ್ಸ್ ಇನ್ ಯುವರ್ ಲೈಫ್ ಆಲ್ಸೋ. ಸೊ ಅದ್ರ ಸಂಬಂಧ ನಿಮ್ಮ ಸಿಲೆಬಸ್ಗೆ ಅವರು ಹಾಕಿದ್ದಾರೆ. ಮೂರನೇ ನೋಡ್ರಿ, ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿ, ಯಾವ ರೀತಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಆಮೇಲೆ ಸ್ಟ್ರಾಟಜಿ ಏನೆಲ್ಲ ಮಾಡಬೇಕಂತ ಹೇಳ್ತಾರೆ ಅವರು. ದ ಸ್ಪೀಚ್ ಔಟ್ಲೈನ್ಸ್ ಅ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿ ಫಾರ್ ಇಂಪ್ಲಿಮೆಂಟಿಂಗ್ ದ ಗ್ರೀನ್ ಹೌಸ್ ಇನ್ ಅ ಬಾಕ್ಸ್ ಇನಿಷಿಯೇಟಿವ್ ವಿಚ್ ಇನ್ಕ್ಲೂಡ್ಸ್ ಟ್ರೈನಿಂಗ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್. ಮೊದಲೇದಾಗಿ ನಿಮ್ಗೆ ಏನು ಮಾಡಬೇಕು, ಟ್ರೈನಿಂಗ್ ಕೊಡ್ತಾರೆ. ಅದ್ರಾಗ ನೋಡ್ರಿ, ಪ್ರೊವೈಡಿಂಗ್ ಫಾರ್ಮರ್ಸ್ ವಿತ್ ಟ್ರೈನಿಂಗ್ ಆನ್ ಹೌ ಟು ಇಫೆಕ್ಟಿವ್ಲಿ ಯೂಸ್ ಆ್ಯಂಡ್ ಮೇಂಟೈನ್ ದ ಗ್ರೀನ್ ಹೌಸ್. ಸೊ ಅವ್ರು ನಿಮ್ಗೆ ಏನೆಲ್ಲ ಹೇಳ್ಕೊಡ್ತಾರಪ್ಪ ಅಂತಂದ್ರೆ ಯಾವ ರೀತಿ ಟ್ರೈನಿಂಗ್ ಮಾಡ್ಕೋಬೇಕು, ಈ ಗ್ರೀನ್ ಹೌಸನ್ನು ಹೆಂಗೆ ರೆಡಿ ಮಾಡಬೇಕು, ರೆಡಿ ಮಾಡಿದ ನಂತರ ಅದ್ರೊಳಗೆ ಹೆಂಗೆ ಬಿತ್ತಾನ ಮಾಡಬೇಕು ಎಲ್ಲನೂ ಹೇಳ್ಕೊಡ್ತಾರೆ, ಟ್ರೈನಿಂಗ್ ಮಾಡೋದು ಹೇಳ್ಕೊಡ್ತಾರೆ. ಆಮೇಲೆ ಗ್ರೀನ್ ಹೌಸನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ. ಎರಡನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಸಪೋರ್ಟ್. ಗೌರ್ಮೆಂಟ್ ಕಡೆಯಿಂದ ಇದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತೈತಿ, ಸ್ಪೆಷಲಿ ಸಬ್ಸಿಡಿ ಸಿಗ್ತಾವ. ಕೊಲಾಬ್ರೇಷನ್ ವಿತ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಟು ಆಫರ್ ಅಫೋರ್ಡೆಬಲ್ ಕ್ರೆಡಿಟ್ ಆಪ್ಷನ್ಸ್ ಆರ್ ಸಬ್ಸಿಡೀಸ್. ಸೊ ನಿಮಗೆ ಸಬ್ಸಿಡಿ ಸಿಗ್ತದೆ, ನಾನು ಆಲ್ರೆಡಿ ಹೇಳೀನಿ. ಅಂದ್ರೆ ನಿಮ್ಗೆ ಕ್ರೆಡಿಟ್ ಸಿಗ್ತೈತಿ, ರೊಕ್ಕ ಸಿಗ್ತಾವೆ ನಿಮ್ಗೆ. ಅದನ್ನು ಹೂಡಿಕೆ ಮಾಡ್ಕೊಂಡು ನೀವು ಒಂದು ಸರಿಯಾದ ವ್ಯವಸ್ಥೆ ಒಳಗೆ ಇದನ್ನು ಗ್ರೀನ್ ಹೌಸನ್ನು ನೀವು ಇಫೆಕ್ಟ್ ಮಾಡ್ಕೋಬೋದು, ರೆಡಿ ಮಾಡ್ಕೋಬೋದು. ಮೂರನೇದು ಟೆಕ್ನಿಕಲ್ ಅಸಿಸ್ಟೆಂಟ್, ಎನ್ಶೂರಿಂಗ್ ಫಾರ್ಮರ್ಸ್ ಹ್ಯಾವ್ ಆಕ್ಸೆಸ್ ಟು ಟೆಕ್ನಿಕಲ್ ಸಪೋರ್ಟ್ ಆ್ಯಂಡ್ ರಿಸೋರ್ಸಸ್ ಸಚ್ ಆಸ್ ಕ್ವಾಲಿಟಿ ಸೀಡ್ಸ್ ಆ್ಯಂಡ್ ಮಾರ್ಕೆಟ್ ಲಿಂಕೇಜ್. ಸೊ ಈ ಗ್ರೀನ್ ಹೌಸಸ್ ನೀವು ಮಾಡಿದ್ರಪ್ಪ ಅಂತಂದ್ರೆ, ಈ ಹಸಿರು ಮನೆಗಳು ಸ್ಪೆಷಲಿ ನರ್ಸರಿಗಳು ನೀವು ರೆಡಿ ಮಾಡಿದ್ರಪ್ಪ ಅಂತಂದ್ರೆ ಮಾರ್ಕೆಟಿಗೆ ನಿಮಗೆ ಡೈರೆಕ್ಟ್ ಲಿಂಕೇಜ್ ಸಿಗ್ತೈತಿ. ಯಾರು ಬಾಯ್ ಮಾಡ್ಕೊಳ್ತಾರಲ್ಲ ಅವ್ರು ಡೈರೆಕ್ಟ್ ನಿಮ್ಮ ಕಡೆನೇ ಬಂದು ಬಾಯ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನಿಮಗೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಟೈಮಿಗೆ ನೀವು ಬಿತ್ತಾನ ಮಾಡ್ಬೇಕಂದ್ರೆ ಕ್ವಾಲಿಟಿ ಸೀಡ್ಸ್ ಸಿಗ್ತಾವೆ ನಿಮ್ಗೆ. ಅಂದ್ರೆ ಅದೇ ಕ್ವಾಲಿಟಿ ಸೀಡ್ಸನ್ನು ನಿಮ್ಗೆ ಅಗದಿ ಭಾರಿ ಒಳ್ಳೆ ಕ್ವಾಲಿಟಿ ಇರುವಂಥ ಒಂದು ಸೀಡ್ಸ್ಗಳು, ಬೀಜಗಳನ್ನು ನಿಮ್ಗೆ ಕೊಡ್ತಾರೆ. ನೋಡಿರಿ ನೆಕ್ಸ್ಟ್, ಕಮ್ಯುನಿಟಿ ಇನ್ವಾಲ್ವ್ಮೆಂಟ್, engaging local communities and cooperatives to promote collective actions and shared learning. ಸೊ ಇಲ್ಲಿ ಕೋಆಪರೇಟಿವ್ ಸೊಸೈಟಿಗಳು ಆಮೇಲೆ ಅವೆಲ್ಲ ಇಂಪ್ಲಿಮೆಂಟ್ ಮಾಡೋದು ನಿಮ್ಗೆ ಹೇಳ್ಕೊಟ್ಟು ಕೋಆಪರೇಟಿವ್ ಸೊಸೈಟಿಗಳು ಕೂಡ ನಿಮ್ಗೆ ಸಬ್ಸಿಡಿನ ಕೊಡ್ತಾರೆ. ಆಮೇಲೆ ಅದಷ್ಟೇ ಅಲ್ಲದೆ ನಿಮ್ಗೆ ಒಂದು ಕಲೆಕ್ಟಿವ್ ಆ್ಯಕ್ಷನ್ ಆದೈತೆ ರೀ. ಸೊ ಇವನ್ ಎಲ್ಲ ರೈತರಿಗೆ ಹೆಲ್ಪ್ ಆಗುವಂಥ ಒಂದು ಆ್ಯಕ್ಷನ್ಸನ್ನು ಕೈಗೊಳ್ಳು ಇದು ಮಾಡ್ತಾರೆ. ಆಮೇಲೆ ಶೇರ್ಡ್ ಲರ್ನಿಂಗ್, ನೀವು ಕಲಿತು ಬೇರೆದವ್ರಿಗೂ ಇದನ್ನು ನೀವು ಹೇಳ್ಕೊಡ್ಬೋದು ಇಲ್ಲಿ ಅಂತಂದು ಹೇಳ್ತಾರೆ. ಇನ್ನು 4ನೇ ಪಾಯಿಂಟ್ ನೋಡ್ರಿ ಏನು ಹೇಳ್ತಾರೆ ಅವರು. ಸೊ ಟೋಟಲ್ 5 ಪಾಯಿಂಟ್ ಅದಾವೆ, ನೆನ್ಪಿಟ್ರಿ. 4th ಪಾಯಿಂಟ್ ಈಸ್ ಬ್ರಾಡರ್ ಇಂಪ್ಲಿಕೇಶನ್ಸ್. ಸೊ ಜಾಸ್ತಿ ಏನು ಇಂಪ್ಲಿಕೇಶನ್ಸ್ ಮಾಡಬೇಕು. ದ ಇನಿಷಿಯೇಟಿವ್ ಬ್ರಾಡರ್ ಇಂಪ್ಲಿಕೇಶನ್ಸ್ ಆರ್ ಸಬ್ಸ್ಟೆನ್ಷಿಯಲ್ ಎಕನಾಮಿಕ್ ಎಂಪವರ್ಮೆಂಟ್ by increasing productivity and providing access to better markets, farmers can significantly improve their incomes and livelihoods. So economic empowerment ನಿಮಗೆ ಒಂದು ಸದೃಢತೆ ನ ಕೊಡ್ತೈತೆ. ಎಕನಾಮಿಕಲಿ ಅಂದ್ರೆ ನಿಮಗೆ ಆರ್ಥಿಕವಾಗಿ ಸದೃಢತೆನ ಕೊಡ್ತೈತಿ. ಹೆಂಗಪ್ಪ ಅಂತಂದ್ರೆ ನಿಮ್ಮ ಒಂದು ಪ್ರೊಡಕ್ಟಿವಿಟಿ ಹೆಚ್ಚತ್ತು. ಅಂದ್ರೆ ನೀವು ಏನು ಬೆಳೆದ್ರಂತ ಬೆಳೆ ಇರ್ತೈತಲ್ಲ ಜಾಸ್ತಿ ಬರ್ತದ್ರಿ. ಅದು ಬರೋದಲ್ದ
ನಿಮಗೆ ಮಾರ್ಕೆಟ್ ಲಿಂಕೇಜ್ನು ಸಿಕ್ತು ಅಂದ್ರೆ ಮಾರ್ಕೆಟ್ ನಿಮ್ಗೆ ಅವರ ಬಂದು ತೊಗೊಂಡು ಹೋಗ್ತಾರೆ, ಮಾರ್ಕೆಟ್ ಜೊತೆ ನೀವು ವ್ಯವಹಾರ ಮಾಡೋದು ಈಸಿ ಆಗಿಬಿಡ್ತೈತಿ. ಆಮೇಲೆ ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ ದೇರ್ ಇನ್ಕಮ್ ಆ್ಯಂಡ್ ಲೈವ್ಲಿಹುಡ್ಸ್. ಸೊ ತಮ್ಮ ಒಂದು ಜೀವನವನ್ನು ಒಳ್ಳೆ ರೀತಿಯೊಳಗೆ ನಡೆಸ್ಬೋದು. ಅವರು ಯಾವಾಗ ಇನ್ಕಮ್ ಜಾಸ್ತಿ ಬರ್ತೈತಿ, ದುಡ್ಡನ್ನು ಜಾಸ್ತಿ ಗಳಿಸ್ತಾನಲ್ಲ, ಅವಾಗ ಆರಾಮಾಗಿ ತಮ್ಮ ಜೀವನ ಸಾಗಿಸ್ಕೋಬೋದು ಅಂತ ಹೇಳಿ ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್, ಫುಡ್ ಸೆಕ್ಯೂರಿಟಿ. ಎನ್ಹಾನ್ಸ್ಡ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಕಾಂಟ್ರಿಬ್ಯೂಟ್ಸ್ ಟು ಫುಡ್ ಸೆಕ್ಯೂರಿಟಿ ಬೋತ್ ಲೋಕಲಿ ಆ್ಯಂಡ್ ನ್ಯಾಷನಲಿ. ಸೊ ನಿಮಗಾಗಿ ಏನಪ್ಪ ಅಂತಂದ್ರೆ ಒಂದು ಫುಡ್ ಸೆಕ್ಯೂರಿಟಿ ಸಿಗ್ತೈತಿ. ನೀವು ಬೆಳೆದ್ರಂಥ ಬೆಳೆ ಎಲ್ಲ ಕ್ವಾಲಿಟಿ ಇರ್ತಾವೆ, ನೀವು ಒಂದು ಒಳ್ಳೆ ರೀತಿ ಇರ್ಬೋದು. ಹಂಗೆ ನ್ಯಾಷನಲಿ ದೇಶಾದಂತನೂ ಕೂಡ ಎಲ್ಲ ಜನರು ಒಂದು ಒಳ್ಳೆ ಕ್ರಾಪನ್ನು ತಿನ್ಬೋದು, ಕೆಮಿಕಲ್ಸ್ ಯೂಸ್ ಮಾಡೋದಂಥದ್ದು, ಫರ್ಟಿಲೈಸರ್ಸ್ ಯೂಸ್ ಮಾಡೋವಂಥದ್ದು. ಸೊ ಯು ಕ್ಯಾನ್ ಬೈ ಆರ್ ಯು ಕ್ಯಾನ್ ಪ್ರೊಡ್ಯೂಸ್ ಅ ವೆರಿ ಗುಡ್ ಪ್ರಾಡಕ್ಟ್ ವಿಚ್ ವಿಲ್ ಬಿ ಯೂಸ್ಡ್ ಬೈ ಫಾರ್ಮರ್ಸ್ ಆ್ಯಂಡ್ ಆಲ್ ದಿ ಅದರ್ ಪೀಪಲ್ ಆಫ್ ದಿ ನೇಷನ್. ಸೊ ಎಲ್ಲ ನೇಷನ್ದಾಗ ಬರುವಂಥ ಎಲ್ಲರಿಗೂ ಜನರಿಗೂ ಹೆಲ್ಪ್ ಆಗುವಂಥ ಒಂದು ಪ್ರಾಡಕ್ಟನ್ನು ನೀವು ಬೆಳೆಸ್ಬೋದು ಅಂತ ಹೇಳಿ ಹೇಳ್ತಾರೆ. ಫುಡ್ ಸೆಕ್ಯೂರಿಟಿ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಮೂರನೇ ಪಾಯಿಂಟ್ ನೋಡ್ರಿ ಇದ್ರಾಗ, ಎನ್ವಿರಾನ್ಮೆಂಟಲ್ ಸಸ್ಟೈನೇಬಿಲಿಟಿ. ಪ್ರಮೋಟಿಂಗ್ ಸಸ್ಟೈನೇಬಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಹೆಲ್ಪ್ಸ್ ಪ್ರಿಸರ್ವ್ ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ಬಯೋಡೈವರ್ಸಿಟಿ. ಸೊ ಈ ಒಂದು ಪರ್ಟಿಕ್ಯುಲರ್ ಫಾರ್ಮಿಂಗಿಂದ ಏನಾಗತ್ತಪ್ಪ ಅಂತಂದ್ರೆ ನೀವು ನಿಸರ್ಗಕ್ಕೂ ಏನೂ ಹಾಳು ಮಾಡೋಂಗಿಲ್ಲ, ಆಮೇಲೆ ಬಯೋಡೈವರ್ಸಿಟಿ ಮೇಂಟೈನ್ ಆಗ್ತೈತೆ ರೀ. ಸೊ ಬಯೋಡೈವರ್ಸಿಟಿ ಅಂದ್ರೆ ನಮ್ಮ ಇಕೋಲಜಿ ಏನಿರಲ್ಲ, ಇಟ್ ವಿಲ್ ಬಿ ಮೇಂಟೈನ್ಡ್ ವೆರಿ ಪ್ರಾಪರ್ಲಿ. ಸೊ ನಮ್ಮ ನಿಸರ್ಗನ ಕೂಡ ನಾವು ಒಳ್ಳೆ ರೀತಿಯಿಂದ ಕಾಪಾಡ್ಕೊಂಡು ಹೋಗ್ಬೋದು. ಏನು ಫರ್ಟಿಲೈಸರ್ ಯೂಸ್ ಮಾಡಲ್ಲ, ಕೆಮಿಕಲ್ ಯೂಸ್ ಮಾಡಲ್ಲ ಅಂದ್ರೆ ಯಾವ ಒಂದು ಕ್ರಿಮಿಗಳು ನೋಡ್ರಿ ನೀವು ಕಂಪ್ಲೀಟಾಗಿ ದೆರ್ ವಿಲ್ ಬಿ ನೋ ಪ್ರಾಬ್ಲಮ್ ವಿತ್ ಎನಿ ಒನ್. ಈವನ್ ದ ಫಾರ್ಮರ್ ವಿಲ್ ಬಿ ಅರ್ನಿಂಗ್ ಮೋರ್, ಹಿ ವಿಲ್ ಬಿ ಯೀಲ್ಡಿಂಗ್ ಮೋರ್. ಸೊ ದಟ್ ಈಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ಗ್ರೀನ್ ಹೌಸ್ ಬಾಕ್ಸ್ ಈಸ್. ಗ್ರೀನ್ ಹೌಸಿನ ಬಾಕ್ಸ್ ಅನ್ನೋದು ಇದೇ ಕಾನ್ಸೆಪ್ಟ್ ಹೇಳ್ತೈತಿ. ನಾಲ್ಕನೇದು ಏನಪ್ಪ ಅಂತಂದ್ರೆ social impact. Empowering farmers, especially women and marginalized groups, can lead to social upliftment and reduce rural urban migrations. So empowering ಒಂದು ಸದೃಢತೆನ ಯಾರು ಕೊಡ್ತೈತಿ, ರೈತರಿಗೆ ಒಂದು ಸದೃಢತೆ ಸಿಕ್ಕಂಗಾಗ್ತೈತಿ. ಆಮೇಲೆ ಎಸ್ಪೆಷಲಿ ವುಮೆನ್ಗೆ ನೋಡ್ರಿ, ಸ್ಪೆಷಲಿ ಫಾರ್ಮಿಂಗ್ ಒಳಗೆ ಏನಾದಪ್ಪ ಅಂತಂದ್ರೆ ಮಹಿಳೆಯರನ್ನ ಜಾಸ್ತಿ ಕನ್ಸಿಡರ್ ಮಾಡಂಗಿಲ್ಲ. ಆದ್ರೆ ಮಹಿಳೆಯರದ್ದು ಏನಪ್ಪ ಅಂತಂದ್ರೆ ಅವ್ರ ಒಂದು ಪ್ರಾಬಲ್ಯ ಹೆಚ್ಚಾಗ್ತದೆ. ಇಲ್ಲಿ ಪ್ರಾಬಲ್ಯ ಹೆಚ್ಚಾಗ್ತದೆ ಅನ್ನೋಕ್ಕಿಂತನೂ ಅವ್ರಿಗೆ ಒಂದು ಇಂಪಾರ್ಟೆನ್ಸ್ ಸಿಕ್ಕಂತೈತಿ. ಅವರು ಇಂಥಲ್ಲಿ ಗ್ರೀನ್ ಹೌಸ್ ಒಳಗೆ ಕಮ್ಮಿ ಕೆಲಸ ಮಾಡೋನು ಕೂಡ ಜಾಸ್ತಿ ಒಂದು ಪ್ರಾಡಕ್ಟ್ನ ಹೆಚ್ಚು ಮಾಡ್ಬೋದು, ಇಳುವರಿನ ಜಾಸ್ತಿ ಕೊಡ್ಬೋದು, ಈಲ್ಡ್ ಜಾಸ್ತಿ ಮಾಡ್ಬೋದು ಅದು. ಆ್ಯಂಡ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್. ಸೊ ಯಾವ ಒಂದು ಕೆಳವರ್ಗಗಳು ನಾವೇನು ಕರಿತೀವಲ್ಲ ಸೊಸೈಟಿ ಒಳಗೆ, ವಿಚ್ ವಿ ಹ್ಯಾವ್ ಕ್ರಿಯೇಟೆಡ್ ಆ್ಯಕ್ಚುಲಿ. ಸೊ ಈ ಅವ್ರಿಗೂ ಕೂಡ ಏನಪ್ಪ ಅಂತಂದ್ರೆ ಹೆಲ್ಪ್ ಆಗ್ತೈತಿ. ಯಾರು ಬಡವ್ರು ಅದಾರ ಅವ್ರಿಗೂ ಕೂಡ ಈ ಒಂದು ಗ್ರೀನ್ ಹೌಸಸ್ ಇಫೆಕ್ಟ್ ಏನು ಭಾಳ ಚಲೋ ಆಗ್ತೈತಿ ಅಂತ ಹೇಳ್ತಾರೆ. ಕ್ಯಾನ್ ಲೀಡ್ ಟು ಸೋಷಿಯಲ್ ಅಪ್ಲಿಪ್ಮೆಂಟ್ ಆ್ಯಂಡ್ ರೆಡ್ಯೂಸ್ ರೂರಲ್ ಅರ್ಬನ್ ಮೈಗ್ರೇಷನ್. ಸೊ ಈಗ ನಾವು ಹಳ್ಳಿ ಆಮೇಲೆ ಸಿಟಿ ಲೈಫ್ ಏನ ಬಗ್ಗೆ ಏನು ಹೇಳ್ತಾರಲ್ಲ ಅದನ್ನು ಮೈಗ್ರೇಷನ್ಸ್ನ ಅವರ ಒಂದು ದೂರತನ ಕಮ್ಮಿ ಮಾಡ್ತೈತಿ, ಕಾಂಟ್ಯಾಕ್ಟ್ ಚಲೋ ಬೆಳಿತಾವ ಅಂತ ಹೇಳ್ತಾರೆ ಇಲ್ಲಿ. ಐದನೇದು ಯಾವುದಪ್ಪ ಅಂತಂದ್ರೆ ಕ್ರಿಟಿಕಲ್ ಇವ್ಯಾಲ್ಯುವೇಷನ್. ಐದನೇ ಪಾಯಿಂಟ್ ಯಾವುದು? ಕ್ರಿಟಿಕಲ್ ಇವ್ಯಾಲ್ಯುವೇಷನ್. ಎಸ್, ಇದಕ್ಕೆ ಈ ವಿಡಿಯೋನ ಈ ಪಾಯಿಂಟ್ ಹೇಳೋಕ್ಕಿಂತ ಮುಂಚೆ ನಿಮಗೆ ವಿಡಿಯೋ ಲೈಕ್ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಪಾಯಿಂಟ್ಸನ್ನು ಭಾಳ ಒಳ್ಳೆ ರೀತಿಯಿಂದ ಮಾಡೀನಿ. ನಿಮಗೆ ತಿಳಿತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ, ಕಮೆಂಟ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಯಾವ ನೆಕ್ಸ್ಟ್ ಪಾಯಿಂಟ್ ಮೇಲೆ ಮಾಡ್ಬೇಕಂತ ಹೇಳಿ ನಿಮ್ಗೆ ಯಾವ ಕಾನ್ಸೆಪ್ಟ್ ಇದ್ರೆ ಹೇಳ್ರಿ, ಆ ಒಂದು ಕಾನ್ಸೆಪ್ಟ್ ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೇನಂತ. ನೆಕ್ಸ್ಟ್ ನೋಡ್ರಿ, ವೈಲ್ ದ ಗ್ರೀನ್ ಹೌಸ್ ಇನ್ ಅ ಬಾಕ್ಸ್ ಇನಿಷಿಯೇಟಿವ್ ಈಸ್ ಪ್ರಾಮಿಸಿಂಗ್, ದ ಸ್ಪೀಚ್ ಎಕ್ನಾಲಜಸ್ ಪೊಟೆನ್ಷಿಯಲ್ ಚಾಲೆಂಜಸ್. ಸೊ ಗ್ರೀನ್ ಹೌಸ್ ಬಗ್ಗೆ ಏನಂತಂದ್ರೆ ಈ ಇನಿಷಿಯೇಟಿವ್ ಈಸ್ ವೆರಿ ಪ್ರಾಮಿಸಿಂಗ್. ಅಂದ್ರೆ ಇದು ಭಾಳಪ್ಪ ಅಂದ್ರೆ ಪ್ರಾಮಿಸಿಂಗ್ ಐತೆ ಅಂತ ಹೇಳ್ತಾರೆ. ಪ್ರಾಮಿಸಿಂಗ್ ಅಂದ್ರೆ ಏನ್ರಿ, ಇದ್ರೊಳಗೆ ನೀವು ಆರಾಮ್ಸೆ ಇಳುವರಿನ ಜಾಸ್ತಿ ತೊಗೋಬೋದು ಅಂತ ಹೇಳ್ತಾರೆ. ನೀವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದನ್ನು ನೀವು ಅಳವಡಿಸ್ಕೋಬೋದು ಅಂತಂದು ಹೇಳಿ ಹೇಳ್ತಾರೆ. ಸ್ಕೇಲೆಬಿಲಿಟಿ ಅಂತ ಹೇಳ್ತಾರೆ. ಫಸ್ಟಿಗೆ ದ ಸಕ್ಸಸ್ ಆಫ್ ಇನಿಷಿಯೇಟಿವ್ ಹಿಂಜಸ್ ಆನ್ ಇಟ್ಸ್ ಸ್ಕೇಲೆಬಿಲಿಟಿ ಆ್ಯಂಡ್ ದ ಎಬಿಲಿಟಿ ಟು ರೀಚ್ ಅ ಲಾರ್ಜರ್ ನಂಬರ್ ಆಫ್ ಫಾರ್ಮರ್ಸ್. ಸೊ ಇದೇನಪ್ಪ ಅಂತಂದ್ರೆ ಜಾಸ್ತಿ ಫಾರ್ಮರ್ಸ್ಗೆ ರೀಚ್ ಆಗುವಂಗೆ ನಾವು ನೋಡ್ಕೋಬೇಕು, ಆಮೇಲೆ ರೀಚ್ ಆಗೇ ಆಗ್ತೈತೆ ಅಂತ ಹೇಳ್ತಾರೆ. ಸಸ್ಟೈನಬಿಲಿಟಿ ಆಫ್ ಅಡಾಪ್ಷನ್, ಎನ್ಶೂರಿಂಗ್ ದ ಫಾರ್ಮರ್ಸ್ ಕಂಟಿನ್ಯೂ ಟು ಯೂಸ್ ದ ಗ್ರೀನ್ ಹೌಸಸ್ ಆ್ಯಂಡ್ ಅಡಾಪ್ಟ್ ದ ರೆಕಮೆಂಡೆಡ್ ಪ್ರಾಕ್ಟೀಸಸ್ ಓವರ್ ದ ಲಾಂಗ್ ಟರ್ಮ್ ಈಸ್ ಕ್ರೂಷಿಯಲ್. ಸೊ ಭಾಳಷ್ಟು ಜನ ನೋಡ್ರಿ ರೈತರ ಒಂದಿಷ್ಟು ಪ್ರೊಡಕ್ಟಿವಿಟಿ ಬಂತು, ಅದ್ರಾಗ ಜಾಸ್ತಿ ಲಾಭ ಬರಕೈತಪ್ಪ ಅಂತಂದ್ರೆ ಏನು ಮಾಡ್ತಾರೆ ರೀ, ಫೈನ್, ಒಮ್ಮೆಲ್ಲ ಒಂದೊಂದು ಕಡೆ ಯಾವಾಗಾದ್ರೂ ನಷ್ಟ ಆದಾಗ ಏನು ಮಾಡ್ತೀವಿ ನಾವು, ಬಿಟ್ಬಿಡ್ತೇವೆ ಅದನ್ನು. ಆದ್ರೆ ಕ್ರೂಷಲ್ ಏನೈತಿ, ಯಾವ್ದು ಕ್ರೂಷಲ್ ಅಂದ್ರೆ ಏನ್ರಿ, ಇಂಪಾರ್ಟೆಂಟ್. ಏನು ಇಂಪಾರ್ಟೆಂಟ್ಪ ಅಂತಂದ್ರೆ ಈ ಒಂದು ಅಳವಡಿಕೆ ನೀವು ಏನು ಮಾಡ್ರಿ ಗ್ರೀನ್ ಹೌಸನ್ನು ಅದನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರಿಪ್ಪ ಅಂತಂದ್ರೆ ನಿಮಗೆ ಅದನ್ನು ತೆಗೆಯೋದ ಅವಶ್ಯಕತೆನೇ ಬರಂಗಿಲ್ಲ. ಸೊ ಅದನ್ನು ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಅಡಾಪ್ಟ್ ಮಾಡ್ಕೊತಾನೆ ಹೋಗೋದು, ಅದ್ರಾಗ ಚೇಂಜಸ್ ಮಾಡ್ಕೊತ ಹೋಗೋದು. ಗ್ರೀನ್ ಹೌಸ್ ಒಳಗೆ ಬರೀ ಒಂದೇ ಇರಂಗಿಲ್ಲ, ದೇರ್ ಆರ್ ಮೆನಿ ಥಿಂಗ್ಸ್. ಜಸ್ಟ್ ಗೂಗಲ್ ಮಾಡಿರಿ ನೋಡ್ರಿ ನೀವು, ಯಾರು ರೈತರಾಗೋರ್ದರಿ, ಮಾಡರ್ನ್ ಫಾರ್ಮರ್ಸ್ ಆಗೋರ್ದರಿ ಎಸ್ಪೆಷಲಿ. ಸೊ ಅಂಥವ್ರು ನೀವು ಜಾಸ್ತಿ ರಿಸರ್ಚ್ ಮಾಡಿ ಇನ್ನೂ ಅದರ ಗ್ರೀನ್ ಹೌಸ್ ಒಳಗೆ ಇನೋವೇಷನ್ ತರ್ಬೋದು, ಏನೋ ಹೊಸದನ್ನು ನೀವು ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಇನ್ನು ಮೂರನೇ ಪಾಯಿಂಟ್ ನೋಡ್ರಿ, ಕ್ರಿಟಿಕಲ್ ಇವ್ಯಾಲ್ಯೂಷನ್ ಒಳಗೆ ಮಾರ್ಕೆಟ್ ಇಂಟಿಗ್ರೇಷನ್. ಪ್ರೊವೈಡಿಂಗ್ ಫಾರ್ಮರ್ಸ್
with reliable market access and fair prices for their produce is essential to sustain their motivation and investment. ಸೊ ಮಾರ್ಕೆಟ್ನು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತೈತಿ ಇಲ್ಲಿ. ಸೊ ರೈತ ಬೆಳೆದಿರುವಂಥ ಒಂದು ಏನು ಪ್ರಾಪರಾಗಿ ಬೆಳೆದಿರ್ತಾನಲ್ಲ ಅದಕ್ಕೊಂದು ಬೆಲೆ ಸರಿಯಾಗಿ ನಿಖರವಾದಂಥ ಬೆಲೆ ಸಿಕ್ತು, ಪ್ರಾಪರ್ ಬೆಲೆ ಸಿಕ್ಕಿತ್ತಪ್ಪ ಅಂತಂದ್ರೆ ರೈತ ಖುಷಿಲಿ ಏನು ಮಾಡ್ತಾನೆ ಅಂದ್ರೆ ನೆಕ್ಸ್ಟ್ ಟೈಮ್ನು ಕೂಡ ಬೆಳಿತಾನೆ ಅದನ್ನು. ಅವ ತಾವು ಬೆಳೆದಿರೋಂಥ ಕಷ್ಟಪಟ್ಟು ಬೆಳೆದಿರೋಂಥದ್ದು ಏನು ಪ್ರಾಡಕ್ಟ್ ಇರ್ತದಲ್ಲ ಅದಕ್ಕೆ ಬೆಲೆ ಸರಿಯಾಗಿ ಸಿಗ್ಲಿಲ್ಲಪ್ಪ ಅಂತಂದ್ರೆ ಏನಾದಿದ್ರಿ ಬೇಜಾರು ಮಾಡ್ಕೋತಾನ, ಏನು ಬಿಡಪ್ಪ ಇಷ್ಟೆಲ್ಲ ಮಾಡೀನಿ ಅಂದ್ರೂ ನಂಗೆ ನಾ ಬೆಳೆದಿರೋಂಥ ಬೆಲೆಗೆ ಬರಲಿಲ್ಲಪ್ಪ ಅಂತಂದ್ರೆ ಬೆಳೆಗೆ ಬೆಲೆ ಬರಲಿಲ್ಲ ಅಂದರೆ ಇಟ್ಸ್ ಆಫ್ ನೋ ಯೂಸ್ ಅಂತ ಹೇಳಿ ಏನು ಮಾಡ್ತಾನೆ ಮತ್ತು ಅದನ್ನು ಬಿಟ್ಟು ಬೇರೆ ಒಂದು ಕಲ್ಟಿವೇಷನ್ ಮೆಥಡ್ಸನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಹತ್ಬಿಡ್ತಾನೆ. ಸೊ ಒಂದು ರೀತಿಯಿಂದ ಮೋಟಿವೇಶನ್ ಆತದ್ರಿ, ಬೆಳವಣಿಗೆ ಜಾಸ್ತಿ ಆಯ್ತು, ಹಂಗೆ ಪ್ರಾಡಕ್ಟ್ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಇಟ್ ವಿಲ್ ಬಿ ಜಸ್ಟ್ ಲೈಕ್ ಅ ಮೋಟಿವೇಶನ್ ಫಾರ್ ಮೋರ್ ಇನ್ವೆಸ್ಟ್ಮೆಂಟ್ಸ್. ಸೊ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗ್ಬೋದು. ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಕನ್ಕ್ಲೂಷನ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ನಿಮ್ಗೆ ತಿಳಿದಿರ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನಲ್, ಬಿಡಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ ಕನ್ಕ್ಲೂಷನ್ ಏನೈತಿ. ಇನ್ ಕನ್ಕ್ಲೂಷನ್, ದ ಗ್ರೀನ್ ಹೌಸ್ ಇನ್ ಅ ಬಾಕ್ಸ್ ಸ್ಪೀಚ್ presents a well-rounded approach to addressing critical issues in Indian agriculture. ಸೊ ಏನು ಒಂದು ಆಲ್ರೌಂಡ್ ಏನಪ್ಪ ಅಂತಂದ್ರೆ ಅಪ್ರೋಚನ್ನು ಹೇಳ್ತೈತಿ. ಕ್ರಿಟಿಕಲ್ ಇಶ್ಯೂಸ್ ನಮ್ಮ ಒಂದು ಭಾರತೀಯ ಒಂದು ಈ ಫಾರ್ಮಿಂಗ್ಗಳ ಪದ್ಧತಿಗಳೇನದಾವಲ್ಲ ಹಳೆ ಪದ್ಧತಿಗಳನ್ನ ಬಿಟ್ಟು ಒಂದು ಹೊಸದನ್ನು ಅಳವಡಿಕೆ ಮಾಡಿ ಆಮೇಲೆ ಅದ್ರೊಳಗೆ ಚಾಲೆಂಜಸನ್ನು ಹೆಂಗೆ ಫೇಸ್ ಮಾಡ್ಬೋದು. ಸ್ಪೆಷಲಿ ಮಾನ್ಸೂನ್ ಅಂತ ಹೇಳ್ತಾನೆ ಇಲ್ಲಿ. ಮಾನ್ಸೂನ್ ಅಂದ್ರೆ ಏನ್ರಿ, ಕ್ಲೈಮೇಟ್. ಸ್ಪೆಷಲಿ ಕ್ಲೈಮೇಟ್ ಒಳಗೆ ಏನೆಲ್ಲ ಪ್ರಾಬ್ಲಮ್ ಆದ್ರೂ ಗೊಂದಲಗಳಾದ್ರೂ ಕೂಡ ಈ ಒಂದು ಗ್ರೀನ್ ಹೌಸ್ ಇತ್ತಪ್ಪ ಅಂತಂದ್ರೆ ಅವ ಒಳ್ಳೆ ರೀತಿಯಾಗಿ ಬೆಳೆನ ಬೆಳ್ಕೊಂತ ಹೋಗ್ಬೋದು ಅಂತ ಹೇಳಿ ಹೇಳ್ತಾರ. ಇಟ್ ಕಂಬೈನ್ಸ್ ಇನೋವೇಷನ್ ವಿತ್ ಪ್ರಾಕ್ಟಿಕಲಿಟಿ, ಆಫರಿಂಗ್ ಅ ಸೊಲ್ಯೂಷನ್ ದಟ್ ಈಸ್ ಬೋತ್ ಎಕನಾಮಿಕಲಿ ಆ್ಯಂಡ್ ಎನ್ವಿರಾನ್ಮೆಂಟಲಿ ಸಸ್ಟೈನೇಬಲ್. ಸೊ ಈ ಒಂದು ಏನು ಗ್ರೀನ್ ಹೌಸ್ ಇಫೆಕ್ಟ್ ಐತಲ್ರಿ, ಗ್ರೀನ್ ಹೌಸ್ ಗ್ಯಾಸಸ್ ಅಂತಂದ್ರೆ ಸಾರಿ ಗ್ರೀನ್ ಹೌಸ್ ಇನ್ ಅ ಬಾಕ್ಸ್ ಅಂತ ಹೇಳ್ತಾನಲ್ಲ ಈ ನರ್ಸರಿ ಸ್ಪೆಷಲಿ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ಎನ್ವಿರಾನ್ಮೆಂಟ್ ನಮ್ಮ ನಿಸರ್ಗನೂ ಒಳ್ಳೆಯದಾಗಿ ಉಳಿತೈತಿ. ಆಮೇಲೆ ಎಕನಾಮಿಕಲಿ ಏನಪ್ಪ ಅಂದ್ರೆ ಸದೃಢತೆನ ಹೊಂತಾನ ಯಾರು ನಮ್ಮ ರೈತ. ಆಮೇಲೆ ತಾ ಬೆಳೆದಿರುವಂಥ ಬೆಳೆ ಏನಿರುತ್ತಲ್ಲ ಅದಕ್ಕೆ ಒಳ್ಳೆ ಬೆಲೆ ಸಿಗ್ತದೆ ಅಂತ ಹೇಳಿ ಹೇಳ್ತಾರ. ದ ಇನಿಷಿಯೇಟಿವ್ ಸಕ್ಸಸ್ ವಿಲ್ ಡಿಪೆಂಡ್ ಆನ್ ಇಫೆಕ್ಟಿವ್ ಇಂಪ್ಲಿಮೆಂಟೇಷನ್, ಕಂಟಿನ್ಯೂಡ್ ಸಪೋರ್ಟ್ ಆ್ಯಂಡ್ ಅಡ್ರೆಸ್ಸಿಂಗ್ ಪೊಟೆನ್ಷಿಯಲ್ ಚಾಲೆಂಜಸ್. ಸೊ ಈ ಇಂಪ್ಲಿಮೆಂಟೇಷನ್ ಯಾವಾಗ ವರ್ಕ್ ಆದಿತ್ತಪ್ಪ ಅಂತಂದ್ರೆ ಯಾವಾಗ ಆ ರೈತಗೆ ಕಂಟಿನ್ಯೂ ಸಪೋರ್ಟ್ ಸಿಗ್ತಿರ್ತೈತಿ. ಸೊ ಭಾಳ ಜನ ನೋಡ್ರಿ, ನೀವು ಸಬ್ಸಿಡಿ ತೊಗೋತೀವಿ ಎಲ್ಲ ಮಾಡ್ತೀವಿ, ಆದ್ರೆ ಯಾರು ನಿಮಗೆ ಗ್ರೀನ್ ಹೌಸ್ ಹಾಕಿ ಕೊಟ್ಟಿರ್ತಾರಲ್ಲ ಅದಕ್ಕೆ ನಿಮಗೆ ಅದ್ರ ನಾಲೆಜ್ ಕೊಡಲಿಲ್ಲ, ಜಾಸ್ತಿ ನೀವು ಅದ್ರ ಬಗ್ಗೆ ಕಲೀಲಿಲ್ಲ ಅಂದ್ರೆ ಏನಾದಿದ್ರಿ ರೈತಗೆ ಪ್ರಾಬ್ಲಮ್ ಫೇಸ್ ಮಾಡಕ್ಕೆ ಹತ್ಬಿಡ್ತಾನೆ. ಯಾಕಂದ್ರೆ ಭಾಳಷ್ಟು ರೈತರು ಏನು ಮಾಡೋದಂದ್ರೆ ನಮ್ಮಲ್ಲಿ ಎಜುಕೇಟೆಡ್ ಇರಂಗಿಲ್ಲ. ಸೊ ಅಂಥವ್ರಿಗೆ ಇದನ್ನು ಕಲಿಸ್ಕೊಟ್ಟುಪ್ಪ ಅಂತಂದ್ರೆ ಆಮೇಲೆ ಕಂಟಿನ್ಯೂಸ್ ಆಗಬೇಕಿದು, ಒಂದೇ ಬೆಳೆಗೆ ಸೀಮಿತವಾಗಿರ್ಬಾರ್ದು. ಹಂಗೆ ಕಂಟಿನ್ಯೂ ಆಗ ಏನಪ್ಪ ಅಂತಂದ್ರೆ ಅವ ಆ ಗ್ರೀನ್ ಹೌಸನ್ನು ಯೂಸ್ ಮಾಡ್ಕೊಂತಿರ್ಬೇಕಂತ ಹೇಳಿ ಹೇಳ್ತಾನೆ. ಸೊ ಚಾಲೆಂಜಸ್ ಏನೇ ಬಂದ್ರೂ ಫೇಸ್ ಮಾಡುವಷ್ಟು ಒಂದು ಸದೃಢತೆ ಅವಂಗೆ ಬರ್ತದೆ ಅಂತ ಹೇಳ್ತಾರೆ ಇಲ್ಲಿ. ಇಫ್ ಸ್ಕೇಲ್ಡ್ ಇಫೆಕ್ಟಿವ್ಲಿ, ದಿಸ್ ಇನಿಷಿಯೇಟಿವ್ ಹ್ಯಾಸ್ ದ ಪೊಟೆನ್ಷಿಯಲ್ ಟು ರೆವಲ್ಯೂಷನೈಸ್ ಸ್ಮಾಲ್ ಸ್ಕೇಲ್ ಫಾರ್ಮಿಂಗ್ ಇನ್ ಇಂಡಿಯಾ. ಸೊ ಏನಪ್ಪ ಅಂತಂದ್ರೆ ಇದನ್ನು ನಾವು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ದು ಇಫೆಕ್ಟಿವ್ ಆಯ್ತಪ್ಪ ಅಂತಂದ್ರೆ 100% ವಾಟ್ ವಿಲ್ ಹ್ಯಾಪನ್ ಈಸ್ ದೇರ್ ವಿಲ್ ಬಿ ಅ ರೆವಲ್ಯೂಷನ್. ಒಂದು ರೀತಿಯಿಂದ ಏನೋ ಚೇಂಜಸ್ ಬಂದುಬಿಡ್ತೈತೆ ರೀ. ಓಕೆ, ಸ್ಮಾಲ್ ಸ್ಕೇಲ್ಸ್ ಫಾರ್ಮಿಂಗ್, ಸ್ಪೆಷಲಿ ಸ್ಮಾಲ್ ಸ್ಕೇಲ್ ಫಾರ್ಮಿಂಗ್ ಅಂದ್ರೆ ಏನ್ರಿ, ಯಾರ ಕಡೆ ಹೊಲ ಕಮ್ಮಿ ಐತಿ, ರೊಕ್ಕ ಅನ್ನೋಕ್ಕಿಂತನೂ ಯಾರ ಕಡೆ ಹೊಲ ಕಮ್ಮಿ ಐತಿಲ್ಲ ಅವ್ರಿಗೊಂದು ರೆವಲ್ಯೂಷನ್ ಮಾಡಿಬಿಡ್ತೈತಿ. ಫಾರ್ಮರ್ ಏನದಪ್ಪ ಅಂತಂದ್ರೆ ಶ್ರೀಮಂತ ಆಗ್ತಾನ ಅಂತ ಹೇಳ್ತಾರೆ. ಶ್ರೀಮಂತ ಅನ್ನೋಕ್ಕಿಂತನೂ ಹ್ಯಾಪಿ, ಹಿ ಲೀಡ್ಸ್ ಅ ಹ್ಯಾಪಿ ಲೈಫ್, ಡೆಬ್ಟ್ ಫ್ರೀ ಲೈಫ್, ಸಾಲ ಮುಕ್ತ ಒಂದು ಜೀವನವನ್ನು ಅನುಭವಿಸ್ತಾನೆ. ನೋಡಿರಿ ನಮ್ಮ ರೈತರು ಯಾರು ಸಣ್ಣ ರೈತರು ಅದಾರ ಅವ್ರ ಕಡೆ ಏನಪ್ಪ ಅಂದ್ರೆ ಭಾಳಷ್ಟು ಸಾಲನ ಮಾಡ್ಕೊಂಡಿರ್ತಾರೆ. ಅವರು ಎದಕ್ಕೆ ಕೆಮಿಕಲ್ಸ್ ಸುಟ್ಟಿದಾವ, ಅವರು ಬೇಕಾದಂಥ ಏನಾದರೂ ಫರ್ಟಿಲೈಸರ್ಸ್ ತೊಗೊಂಡು ಬರಬೇಕು, ಎಲ್ಲನೂ ಏನಪ್ಪ ಅಂತಂದರೆ ಕಾಸ್ಟ್ಲಿ ಆಗಿಬಿಟ್ಟಾವ. ಸೊ ಈ ಗ್ರೀನ್ ಹೌಸನ್ನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು, ಇನ್ವೆಸ್ಟ್ಮೆಂಟ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಕೊತ ಹೋದ್ರಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ದಮ್, ಜಾಸ್ತಿ ಹಣನೂ ಗಳಿಸ್ಬೋದು ಅಂತ ಹೇಳ್ತಾರೆ. ಎನ್ಹಾನ್ಸಿಂಗ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ಎಕನಾಮಿಕ್ ಸ್ಟೆಬಿಲಿಟಿ ಫಾರ್ ಮಿಲಿಯನ್ಸ್ ಆಫ್ ಫಾರ್ಮರ್ಸ್. ಸೊ ಎಷ್ಟೋ ಲಕ್ಷ ಗಂಟಲೆ ಫಾರ್ಮರ್ಸ್ ಏನದಾರಲ್ರಿ ಅವ್ರಿಗೆ ಒಂದು ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತಾರ. ಆಮೇಲೆ ಫುಡ್ ಸೆಕ್ಯೂರಿಟಿನೂ ಕೂಡ ಅವ್ರಿಗೆ ಸಿಗ್ತದೆ ಅಂತ ಹೇಳಿ ಈ ಒಂದು ಪರ್ಟಿಕ್ಯುಲರ್ ಯೂಟ್ಯೂಬ್ನ ಮೂಲಕ, ಈ ಟೆಡ್ ಟಾಕ್ ಮೂಲಕ ನಮಗೆ ಸತ್ಯ ರಘು ಮೊಕ್ಪಟ್ ಅವರು ಹೇಳಿದಾರ. ಸೊ ದ್ಯಾಟ್ ಈಸ್ ಇಟ್ ಡಿಯರ್ ಸ್ಟೂಡೆಂಟ್ಸ್. ಈ ಕನ್ಕ್ಲೂಷನ್ ಪಾರ್ಟ್ ಒಳಗೆ ಐ ಥಿಂಕ್ ಯು ಹ್ಯಾವ್ ಗಾಟ್ ದ ಪಾಯಿಂಟ್ಸ್ ವಿಚ್ ಐ ಹ್ಯಾವ್ ಸೆಡ್ ಯು. ರಿಮೆಂಬರ್ ದೇರ್ ಆರ್ 5 points. Finally, there is conclusion, and in each point there are some points, extra points that you must mention. Just general concept ಐತಿ, ಗ್ರೀನ್ ಹೌಸನ್ನು ಇಂಪ್ಲಿಮೆಂಟ್ ಮಾಡಿದ್ರು, ಅದನ್ನು ಬಳಕೆ ಮಾಡಿದ ನಂತರ ರೈತ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಮೊದಲೇ ಪಾಯಿಂಟ್ ಒಳಗೆ ಏನಂತಾರೆ ಏನಾದ್ರು ಪ್ರಾಬ್ಲಮ್ಸ್ ಫೇಸ್ ಮಾಡ್ದಾನೆ ಅಂತ ಹೇಳಿ, 2ನೇ ಪಾಯಿಂಟನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು, 3ನೇ ಪಾಯಿಂಟ ಇಂಪ್ಲಿಮೆಂಟ್ ಮಾಡಿದ್ದನ್ನು ಹೆಂಗೆ ತೊಗೊಂಡು ಹೋಗ್ಬೇಕಂತ ಹೇಳ್ತಾರೆ, 4ನೇ ಪಾಯಿಂಟ್ ಒಳಗೆ ಬರ್ತಾರೆ ರೀ ಆಮೇಲೆ ಅದು ಹೆಂಗೆ ಅವ್ರ ಮಾರ್ಕೆಟ್ ಪ್ಲೇಸ್ ಒಳಗೆ ಹೆಲ್ಪ್ ಆಗ್ತೈತಿ, 5ನೇ ಪಾಯಿಂಟ್ ಒಳಗೆ ಯಾವೆಲ್ಲ ಒಂದು ಕಾನ್ಸೆಪ್ಟ್ ಮೂಲಕ ಎಕನಾಮಿಕಲಿ ಹೆಂಗೆ ಸದೃಢತೆ ಪಡ್ಕೋತಾರೆ, ಆ್ಯಂಡ್ ಫೈನಲಿ ದರ್ ಈಸ್ ಅ ಕನ್ಕ್ಲೂಷನ್.
ಸೊ ದ್ಯಾಟ್ ಈಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋ ಅರ್ಥ ಆಗಿರೋ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.